ನಮ್ಮ ಸುದ್ದಿ 7 ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಶ್ರೀ ಉಬೈದುಲ್ಲಾ ಶರೀಫ್ ರವರಿಗೆ ದಾವಣಗೆರೆ ಜಿಲ್ಲಾ ಜಗಳೂರು, ಹರಿಹರ, ಮಾಯಕೊಂಡ, ದಾವಣಗೆರೆ ಉತ್ತರ, ದಾವಣಗೆರೆ ದಕ್ಷಿಣ, ಚನ್ನಗಿರಿ, ಹೊನ್ನಳ್ಳಿ ಕ್ಷೇತ್ರಗಳ ಉಸ್ತುವಾರಿ ನಿರ್ವಹಣೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಮೊದಲನಾಗೆ ನಾನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನು ನನಗೆ ಏನು ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡ್ಬಿಟ್ಟು ಈ ದೊಡ್ಡ ಜವಾಬ್ದಾರಿ ದಾವಣಗೆರೆ ಡಿಸ್ಟ್ರಿಕ್ದು ಕೊಟ್ಟಿದ್ದಾರೆ. ಈ ದಾವಣಗೆರೆ ಡಿಸ್ಟ್ರಿಕ್ನಲ್ಲಿ 7 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನ ಬರ್ತದೆ. ನನ್ನ ಜೊತೆಗೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬರ ಜನರಲ್ ಸೆಕ್ರೆಟರಿನೂ ನೇಮಕ ಮಾಡಿದ್ದಾರೆ. ನಾನು 3-4 ಸೆಪ್ಟೆಂಬರ್ಗೆ ಅಲ್ಲಿ ಹೋಗಿ ಮೊದಲನೇ ಮೀಟಿಂಗ್ನ ಅಲ್ಲಿ ಮಾಡ್ತೀನಿ. ಎಲ್ಲ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು, ಬ್ಲಾಕ್ ಪ್ರೆಸಿಡೆಂಟ್ಸು, ಅಲ್ಲಿರೋ MLAಸು, ಬೇರೆ ಮುಖಂಡರ ಜೊತೆಗೆ ಸೇರಿ ಮೀಟಿಂಗ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಮತ್ತು ಇಡೀ ಡಿಸ್ಟ್ರಿಕ್ನಲ್ಲಿ ಕಾಂಗ್ರೆಸ್ಸು ಕಟ್ಟಕ್ಕೆ ಏನೇನು ಪ್ರಯತ್ನ ಪಡಬೇಕು, ಏನೇನು ಡೈರೆಕ್ಷನ್ KPCC ವತಿಯಿಂದ ನನಗೆ ಕೊಟ್ಟಿದ್ದಾರೆ ಆ ಡೈರೆಕ್ಷನ್ನ ಫಾಲೋ ಮಾಡ್ತೀನಿ. ಬಟ್ KPCCಯಿಂದ ಏನು ಡೈರೆಕ್ಷನ್ಸ್ ನನಗೆ ಕೊಟ್ಟಿದ್ದಾರೆ ಅದು ಎಲ್ಲ ಫಾಲೋ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನನ್ನ ಜೊತೆಗೆ ಒಂದು ಟೀಮೇ ಇದೆ. ಆ ಟೀಮ್ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ತೀವಿ. ಮತ್ತು ಬರೋ ದಿವಸದಲ್ಲಿ ಅಲ್ಲಿ ಲೋಕಲ್ ಬಾಡೀಸ್ ಎಲೆಕ್ಷನು ಸಹ ಬರ್ತಾಯಿದೆ. ಲೋಕಲ್ ಬಾಡಿ ಎಲೆಕ್ಷನ್ಸ್ನೂ ಪ್ರಿಪ್ರೇಷನ್ ಮಾಡಬೇಕಾಗ್ತದೆ, ಬೂತ್ ಕಮಿಟೀಸ್ ಮಾಡಬೇಕಾಗ್ತದೆ. ಆಮೇಲೆ ಕೆಲವು ಬ್ಲಾಕ್ ಪ್ರೆಸಿಡೆಂಟ್ಸು ಹುದ್ದೆ ಅಲ್ಲಿ ಖಾಲಿ ಇದೆ, ಅದನ್ನು ಭರ್ತಿ ಮಾಡಬೇಕಾಗ್ತದೆ. ಅದೆಲ್ಲ ಶಿಫಾರಿಶ್ ಮಾಡಿ ಅಧ್ಯಕ್ಷರಿಗೆ ಏನು ರಿಪೋರ್ಟ್ ಕೊಟ್ಬಿಟ್ಟು ಅಲ್ಲಿ ಕಾಂಗ್ರೆಸ್ ಬಲಪಡಿಸೋಕ್ಕೆ ಏನೇನು ಕ್ರಮ ತಗೊಳ್ಬೇಕು ಅದು ತಗೊಳ್ತೀನಿ.